ಲೇಡೀಸ್ ಆ್ಯಂಡ್ ಜೆಂಟ್ಲ್ಮೆನ್, ಇಂದಿನ ಡಿಜಿಟಲ್ ಯುಗದಲ್ಲಿ ಎಲ್ಲವೂ ಸುಲಭವಾಗ್ಬಿಟ್ಟಿದೆ. ಮೊಬೈಲ್ ಎಂಬ ಮಾಯಾಲೋಕದಲ್ಲಿ ಮಾನವನ ಇಂದಿನ ಜೀವನ ಬೆಸೆತು ಹೋಗಿದೆ. ದಿನನಿತ್ಯದ ವ್ಯವಹಾರದಲ್ಲಿ ಡಿಜಿಟಲ್ ಹಣ ಪಾವತಿಯೇ ಅತಿ ಮುಖ್ಯವಾಗ್ಬಿಟ್ಟಿದೆ. ಫೋನ್ಪೇ, ಗೂಗಲ್ ಪೇ ಅಂತ ಅನೇಕ ಆ್ಯಪ್ಗಳನ್ನು ಬಳಸಿ ಹಣದ ವ್ಯವಹಾರ ನಡೆಸುತ್ತಿದ್ದೇವೆ. ಆದರೆ ನಾವು ಡಿಜಿಟಲ್ ಯುಗದಲ್ಲಿ ಎಷ್ಟು ಮುಂದಿದ್ದೇವೋ ಅಷ್ಟೇ ಅಪಾಯವೂ ಕೂಡ ಇದೆ. ಹ್ಯಾಕರ್ಗಳು ನಮ್ಮ ಪಾಸ್ವರ್ಡ್ಗಳನ್ನು ಕದ್ದು ಹಣ ದೋಚುತ್ತಿದ್ದಾರೆ. ಹಾಗಾದರೆ ಹ್ಯಾಕರ್ಗಳು ನಮ್ಮ ಖಾತೆಯಿಂದ ಹಣ ಹೇಗೆ ದೋಚುತ್ತಾರೆ? ನಮ್ಮ ಖಾತೆಯನ್ನು ಹ್ಯಾಕರ್ಗಳಿಂದ ಹೇಗೆ ಸುರಕ್ಷಿತವಾಗಿಟ್ಟುಕೊಳ್ಳಬೇಕು? ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಹೇಳ್ತೀನಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ರೂಪಲತಾ. ಲಕ್ಷಾಂತರ ಜನರ ಆಪಲ್ ಅಕೌಂಟ್, ಗೂಗಲ್ ಅಕೌಂಟ್, ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಅಕೌಂಟ್ ಪಾಸ್ವರ್ಡ್ಗಳು ಇಂಟರ್ನೆಟ್ನಲ್ಲಿ ಸೋರಿಕೆಯಾಗಿರುವ ಬಗ್ಗೆ ನಿಮಗೆ ಗೊತ್ತೇ ಇದೆ. ಹ್ಯಾಕರ್ಗಳು ನಿಮ್ಮ ಅಕೌಂಟ್ ಹ್ಯಾಕ್ ಮಾಡಿ ನಿಮ್ಮ ಖಾತೆಯಲ್ಲಿರುವ ಹಣವನ್ನು ಕ್ಷಣಾರ್ಧದಲ್ಲಿ ದೋಚಿಬಿಡ್ತಾರೆ. ಹಾಗಾದರೆ ನಿಮ್ಮ ಪಾಸ್ವರ್ಡ್ ಇಂಟರ್ನೆಟ್ನಲ್ಲಿ ಹೇಗೆ ಲೀಕ್ ಆಯಿತು ಅಂತ ನಿಮಗೇನಾದರೂ ಗೊತ್ತಾ? ನಿಮ್ಮ ಖಾತೆಯ ಪಾಸ್ವರ್ಡ್ ಲೀಕ್ ಆಗಿದೆಯೇ ಇಲ್ಲವೇ ಎಂಬುದನ್ನು ನೀವು ಹೇಗೆ ತಿಳಿದುಕೊಳ್ಳಬಹುದು? ನಿಮ್ಮ ಖಾತೆಯನ್ನು ಹ್ಯಾಕರ್ಗಳಿಂದ ಹೇಗೆ ರಕ್ಷಿಸಬಹುದು? ಯಾರು ಹ್ಯಾಕ್ ಮಾಡಲಾಗದಷ್ಟು ಸುರಕ್ಷಿತ ಪಾಸ್ವರ್ಡನ್ನು ನೀವು ಹೇಗೆ ರಚಿಸಬಹುದು ಅಂತ ಇಂದು ನಾನು ನಿಮಗೆ ತಿಳಿಸ್ತೀನಿ. ಇತ್ತೀಚೆಗೆ ನಡೆದ ಸೈಬರ್ ನ್ಯೂಸ್ ವೆಬ್ಸೈಟ್ ನಡೆಸಿದಂಥ ತನಿಖೆಯಿಂದ ಡೇಟಾ ಲೀಕ್ ಬಗ್ಗೆ ಅಚ್ಚರಿಯ ಅಂಶ ಬೆಳಕಿಗೆ ಬಂದಿದೆ. ಸೈಬರ್ ನ್ಯೂಸ್ ತಂಡವು 2025ರ ಆರಂಭದಿಂದಲೇ ಡಾರ್ಕ್ ವೆಬ್ನಲ್ಲಿ ಈ ಡೇಟಾ ಲೀಕ್ಗಳನ್ನು ನಿಕಟವಾಗಿ ಗಮನಿಸುತ್ತಿತ್ತು. ಜೂನ್ನಲ್ಲಿ ಯಾವುದೇ ಪಾಸ್ವರ್ಡ್ ಅಥವಾ ಎನ್ಕ್ರಿಪ್ಷನ್ ರಕ್ಷಣೆ ಇಲ್ಲದಂಥ 30 ವಿಭಿನ್ನ ಡೇಟಾ ಸೆಟ್ಗಳನ್ನು ಅದು ಪತ್ತೆ ಹಚ್ಚಿತು. ಅವುಗಳನ್ನು ತುಂಬ ಸುಲಭವಾಗಿ ಯಾರಾದರೂ ಪ್ರವೇಶಿಸಬಹುದಾಗಿತ್ತು. ಈ 30 ಡೇಟಾ ಸೆಟ್ಗಳಲ್ಲಿ 16 ಬಿಲಿಯನ್ ಲಾಗಿನ್ ವಿವರಗಳು ಸಿಕ್ಕಿದೆ ಎಂದು ಸೈಬರ್ ಸೆಕ್ಯುರಿಟಿ ಹೇಳ್ತಾರೆ. 16 ಬಿಲಿಯನ್ ಲಾಗಿನ್ ಕ್ರೆಡೆನ್ಷಿಯಲ್ಗಳು ಜಾಗತಿಕ ಮಟ್ಟದ ಭಾರೀ ಡೇಟಾ ಲೀಕ್ನಲ್ಲಿ ಆನ್ಲೈನ್ನಲ್ಲಿ ಪತ್ತೆಯಾಗಿದೆ. ಕೆಲವು ತಜ್ಞರು ಈ ಕಥೆ ಸಂಪೂರ್ಣ ಸತ್ಯವಲ್ಲ ಎಂದು ಹೇಳ್ತಾರೆ. ಈ 16 ಬಿಲಿಯನ್ ಸಂಖ್ಯೆಯನ್ನು ಹಳೆಯ ಡೇಟಾ ಲೀಕ್ಗಳನ್ನು ಸಂಗ್ರಹಿಸಿ ತಲುಪಲಾಗಿದೆ. ಇದರಲ್ಲಿ ಹೊಸ ಡೇಟಾ ಬಹಳ ಕಡಿಮೆ ಇದೆ. ಆದರೆ ಡೇಟಾ ಲೀಕ್ ದೊಡ್ಡದಾಗಿರಲಿ ಅಥವಾ ಚಿಕ್ಕದಾಗಿರಲಿ, ನಿಮ್ಮ ಪಾಸ್ವರ್ಡ್ ಲೀಕ್ ಆಗಿದ್ದರೆ ನೀವು ದೊಡ್ಡ ಅಪಾಯದಲ್ಲಿದ್ದೀರಿ. ನಿಮ್ಮ ಪಾಸ್ವರ್ಡ್ ಬಳಸಿ ಯಾರಾದರೂ ನಿಮ್ಮ ವೈಯಕ್ತಿಕ ಖಾತೆಗಳಿಗೆ ಲಾಗಿನ್ ಮಾಡಬಹುದು. ಅಷ್ಟೇ ಅಲ್ಲದೆ ನಿಮ್ಮ ಗುರುತನ್ನು ಕದ್ದು ದುರುಪಯೋಗಪಡಿಸಿಕೊಳ್ಬಹುದು. ನಿಮ್ಮ ಹೆಸರಿನಲ್ಲಿ ನಿಮ್ಮ ಕುಟುಂಬದವರನ್ನ ಅಥವಾ ಸ್ನೇಹಿತರನ್ನ ಬ್ಲ್ಯಾಕ್ ಮೇಲ್ ಮಾಡಬಹುದು. ನಿಮ್ಮ ಹಣಕಾಸು ಖಾತೆಗಳಿಗೆ ಪ್ರವೇಶಿಸಲು ಪ್ರಯತ್ನಗಳು ನಡೆಯಬಹುದು. ನಿಮ್ಮ ಡೇಟಾವನ್ನು ಡಾರ್ಕ್ ವೆಬ್ನಲ್ಲಿ ಮಾರಾಟ ಮಾಡಬಹುದು ಅಥವಾ ನಿಮ್ಮನ್ನೇ ಬ್ಲ್ಯಾಕ್ ಮೇಲ್ ಮಾಡಬಹುದು. ವಿಶೇಷವಾಗಿ ನಿಮ್ಮ ಪೋಷಕರು ಮತ್ತು ಹಿರಿಯರಿಂದ ಹಿಡಿದು ಬಹುತೇಕ ಎಲ್ಲರೂ ಸ್ಮಾರ್ಟ್ಫೋನ್ ಬಳಸ್ತಾರೆ. ಆದರೆ ಈ ಮುನ್ನೆಚ್ಚರಿಕೆಗಳ ಬಗ್ಗೆ ಯಾರಿಗೂ ತಿಳಿದಿರೋದಿಲ್ಲ. ಆದ್ದರಿಂದ ಈ ವಿಡಿಯೋವನ್ನು ನಿಮ್ಮ ಪೋಷಕರು ಮತ್ತು ಮನೆಯ ಹಿರಿಯರಿಗೆ ತೋರಿಸಿ. ಸಾಮಾನ್ಯವಾಗಿ ಹೇಳೋದಾದರೆ ಹ್ಯಾಕರ್ಗಳು ಮತ್ತು ಸೈಬರ್ ಅಪರಾಧಿಗಳು ನಿಮ್ಮ ಪಾಸ್ವರ್ಡ್ ಕದಿಯಲು ಬಳಸುವಂಥ 4 ಮುಖ್ಯ ವಿಧಾನಗಳಿವೆ.
ಮೊದಲನೆಯದು ಮತ್ತು ಅತ್ಯಂತ ಸಾಮಾನ್ಯವಾದುದು ಅಂತ ಹೇಳಿದ್ರೆ ಫಿಶಿಂಗ್. ಇದರಲ್ಲಿ ಹ್ಯಾಕರ್ಗಳು ಇಮೇಲ್, ವಾಟ್ಸ್ಆ್ಯಪ್ ಸಂದೇಶಗಳು ಅಥವಾ SMS ಮೂಲಕ ನಿಮ್ಮನ್ನ ಮೋಸಗೊಳಿಸಿ ನಿಮ್ಮ ಪಾಸ್ವರ್ಡ್ ತಿಳಿಯಲು ಪ್ರಯತ್ನಿಸ್ತಾರೆ. ನೀವು ನಿಮ್ಮ ಸ್ಕ್ಯಾಮ್ ಫೋಲ್ಡರ್ನಲ್ಲಿ ಇಂಥ ಇಮೇಲ್ಗಳನ್ನು ನೋಡಿರಬಹುದು. ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್ನಿಂದ ಬಂದಂತಿರುವಂಥ ಇಮೇಲ್, ಕೊಟ್ಟಿರುವಂಥ ಬಟನ್ ಕ್ಲಿಕ್ ಮಾಡಿ ನಿಮ್ಮ ವಿವರಗಳನ್ನು ಸೇರಿಸಿ ಎಂದು ಕೇಳುವುದು. ನಂತರ ನಿಮಗೆ ಬ್ಲೂ ಟಿಕ್ ಸಿಗುತ್ತದೆ ಎಂದು ಹೇಳುವುದು. ಇದು ಫಿಶಿಂಗ್ ಇಮೇಲ್ನ ಸಾಮಾನ್ಯ ಉದಾಹರಣೆಯಾಗಿದೆ. ಆದರೆ ನಿಜವಾಗಿಯೂ ಇಮೇಲ್ ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್ನಿಂದ ಕಳಿಸಿರುವುದಲ್ಲ, ಬದಲಾಗಿ ಇದನ್ನು ಹ್ಯಾಕರ್ ಕಳಿಸಿರ್ತಾನೆ. ಆದರೆ ಹ್ಯಾಕರ್ ಕಳಿಸಿದಂಥ ಇಮೇಲ್ ನೋಡಿದಾಗ ಅದು ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್ ಕಳುಹಿಸಿದ ಹಾಗೆ ಅಸಲಿಯಂತೆಯೇ ಕಾಣುತ್ತದೆ. ನೀವು ಆ ಬಟನ್ ಕ್ಲಿಕ್ ಮಾಡಿದಾಗ ಒಂದು ವೆಬ್ ಪೇಜ್ನಲ್ಲಿ ನಿಮ್ಮ ಮಾಹಿತಿಯನ್ನು ನಮೂದಿಸಲು ಕೇಳಲಾಗುತ್ತದೆ. ನೀವು ನಿಮ್ಮ ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್ ಖಾತೆಗೆ ಲಾಗಿನ್ ಮಾಡುತ್ತಿರುವಂತೆ ಕಾಣ್ತದೆ. ಆದರೆ ನಿಜವಾಗಿ ಆ ವೆಬ್ ಪೇಜ್ ನಕಲಿ. ಮತ್ತು ನೀವು ಲಾಗಿನ್ ಮಾಡುವಾಗ ನಿಮ್ಮ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ನಮೂದಿಸಿದಾಗ ಆ ಮಾಹಿತಿ ನೇರವಾಗಿ ಹ್ಯಾಕರ್ಗೆ ಹೋಗುತ್ತದೆ. ಇದೇ ರೀತಿ ನಿಮ್ಮ ಫೋನ್ಗೆ SBI ಬ್ಯಾಂಕ್ನಿಂದ SMS ಬರ್ಬೋದು. ನಿಮ್ಮ ಬ್ಯಾಂಕ್ ಖಾತೆ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ ಎಂದು ಹೇಳ್ಬೋದು. ತಕ್ಷಣ ಲಾಗಿನ್ ಮಾಡಲು ಕೇಳಬಹುದು. ಜೊತೆಗೆ www.online.sbi.com ಎಂಬ ಲಿಂಕ್ ಕೂಡ ಇರಬಹುದು. ಮತ್ತೊಮ್ಮೆ ನೋಡಿದ್ರೆ ಅದು SBIಯ ವೆಬ್ಸೈಟ್ URL ಅನ್ನಿಸಬಹುದು. ಆದರೆ ಅದು ಅಲ್ಲ. ನಿಜವಾದ ವೆಬ್ಸೈಟ್ನಿಂದ ವಿಭಿನ್ನವಾಗಿಸಲು ಹೆಸರು ಅಥವಾ URLನಲ್ಲಿ ಸಣ್ಣ ವ್ಯತ್ಯಾಸಗಳಿರ್ತವೆ. ಆದರೆ ವೆಬ್ ಪೇಜ್ ನೋಡಿದಾಗ ಈ ವ್ಯತ್ಯಾಸಗಳನ್ನು ಗುರುತಿಸುವುದು ಒಬ್ಬರಿಗೆ ಕಷ್ಟವಾಗಬಹುದು. ನೀವು ನಿರಪರಾಧಿಯಾಗಿ ನಿಮ್ಮ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ನಮೂದಿಸಬಹುದು. ಆಗ ನಿಮ್ಮ ಬ್ಯಾಂಕ್ ವಿವರಗಳು ಮತ್ತು ಬ್ಯಾಂಕ್ ಖಾತೆಯ ಪ್ರವೇಶ ಎಲ್ಲವೂ ಹ್ಯಾಕರ್ ಜೊತೆ ಹಂಚಿಕೊಳ್ಳಲಾಗುತ್ತದೆ. ಫಿಶಿಂಗ್ ಮಾನಸಿಕ ಮೋಸದ ಮೇಲೆ ಆಧಾರಿತವಾಗಿದೆ. ನಿಮಗೆ ಗೊತ್ತಾಗದೆ ನಿಮ್ಮ ಮಾಹಿತಿಯನ್ನು ಹ್ಯಾಕರ್ಗೆ ಹಂಚುತ್ತೀರಿ. ಇದನ್ನು ತಪ್ಪಿಸಲು ಸರಳ ಮಾರ್ಗ ಎಂದರೆ ಯಾವುದೇ ಇಮೇಲ್, SMS ಅಥವಾ ವಾಟ್ಸ್ಆ್ಯಪ್ ಲಿಂಕ್ ಬಳಸಿ ಲಾಗಿನ್ ಮಾಡಬಾರದು. ಇದು ಈ ಹೊತ್ತಿನ ವಿಶೇಷ ವರದಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.